ಈಗ ನೀನು ಹಾಡದೆ ಹೋದ್ರೆ ಇಲ್ಲಿ ನಿನ್ನತ್ತೆ ಮನೆ ಮರ್ಯಾದೆ ಹೋಗೋದಷ್ಟೇ ಅಲ್ಲ, ಅಲ್ಲಿ ನಿನ್ನ ತವ್ರ ಮನೆಯವ್ರ ಪ್ರಾಣನೂ ಹೋಗತ್ತೆ. ಚೆನ್ನಾಗಿ ಯೋಚನೆ ಮಾಡು. ಬರ್ತೀನಿ ಅಮ್ಮವ್ರೆ, ಹೇಗಾದ್ರೂ ಬಂದು ಹಾಡ್ತೀನಿ. ಅರುಣ್ ಬಾವನ್ಗೆ ಇಲ್ಲಿ ಬರೋಕ್ ಹೇಳಿ ಅವ್ರನ್ನ ಇಲ್ಲಿ ಬಿಟ್ಟು ನಾನು ಹಾಡಕ್ ಹೋಗ್ಬೇಕು. ಇದನ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ. ಬಾವಾ, ಗೌರಮ್ಮ. ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಯ್ತು ಶ್ಯಾಮ. ನೀನು ಹೋಗಿ ಹಾಡು. ನಿನ್ನ ಅತ್ತೆಗೋಸ್ಕರ ಹಾಡಬೇಕು ಅಂದ್ಕೊಂಡಿಯಲ್ಲ, ಹೋಗು. ಅಖಿಲ್ ಜೊತೆ ನಾನಿರ್ತೀನಿ. ಇಂಥ ಪರಿಸ್ಥಿತಿಯಲ್ಲಿರೋ ನಿಮ್ಮನ್ ಬಿಟ್ಟು ಹಾಡಕ್ ಹೋಗ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ. ಇಂಥ ಪರಿಸ್ಥಿತಿ ಯಾವತ್ತೂ ಬರ್ದಿದ್ದ ಹಾಗೆ ನೋಡ್ಕೋತೀನಿ. ನನ್ನ ರೂಪರಾಣಿಗೆ ಹಾಡೋ ಕೊನೆ ಹಾಡು ಇದೇ ಆಗೋ ಹಾಗೆ ನೋಡ್ಕೋತೀನಿ. ದಯವಿಟ್ಟು ಇದೊಂದ್ಸಲ ನನ್ನ ಕ್ಷಮಿಸ್ಬಿಡ್ರಿ. ಮಮ್ಮಿ, ಶ್ಯಾಮ ಹತ್ರ ಮಾತಾಡ್ದ್ಯಾ? ಹಾಡೋಕೆ ಶ್ಯಾಮ ಬರ್ತಿದ್ದಾಳ? ಪ್ರಾಬ್ಲಮ್ ಏನೂ ಇಲ್ವಲ್ಲ? ನೀನೇನು ಟೆನ್ಷನ್ ಮಾಡ್ಕೋಬೇಡ್ವೆ, ಶ್ಯಾಮ ಬರ್ತಾಳೆ. ಅಮ್ಮ, ಈಗ ನನಗೆ ಸಮಾಧಾನ ಆಯ್ತು. ಸರಿ, ನೀನ್ ಬೇಗ ರೆಡಿ ಆಗು. ನಾನು ಹೋಗಿ ಶ್ಯಾಮಗೆ ಮೈಕ್ ಏರ್ಪಾಟ್ ಮಾಡ್ಬಿಟ್ಟು ಬರ್ತೀನಿ. ಹ್ಮ್ 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 ಏನೋ ಸರಿಯಾಗಿ ಕೇಳಿಸ್ತಿಲ್ವಲ್ಲ? ಯಾಕೆ ಶ್ಯಾಮ ಭಯಪಡ್ತಿದೀಯಾ? ತಪ್ಪು ಮಾಡಿದವರು ಭಯಪಡಬೇಕು, ಧರ್ಮ ತಪ್ಪೋರು ಭಯಪಡಬೇಕು. ಆಪದ್ಧರ್ಮ ಅಂತ ಮಾಡೋ ಯಾವ ಕೆಲಸಕ್ಕೂ ಹೆದರೋ ಅಗತ್ಯ ಇಲ್ಲ. ಅಶ್ವತ್ಥಾಮ ಹತಃ ಕುಂಜರಃ ಅನ್ನೋ ಮಾತನ್ನ ಕೇಳಿರ್ತೀಯಲ್ಲ, ಧರ್ಮರಾಜನಂತ ಮಹಾನುಭಾವನೆ ಆಪದ್ಧರ್ಮಕ್ಕೆ ಆ ಮಾತನ್ನ ಹೇಳಿದ್ದಾನೆ. ಅದು ಮಾತಾದ್ರೂ, ಹಾಡಾದ್ರೂ, ಆಟ ಆದ್ರೂ, ಬೇಟೆ ಆದ್ರೂ, ಏನಾದ್ರೂ ಸರಿ, ಆಪದ್ಧರ್ಮಕ್ಕೆ ಮಾಡಬೇಕಾದ್ದನ್ನ ಮಾಡೋದು ಧರ್ಮನೇ ಆಗುತ್ತೆ.
ನಿನ್ ಧರ್ಮನ ನೀನ್ ನಡೆಸು. ಬನ್ನಿ ಗುರುಗಳೇ. ಶುಭವಾಗಲಿ. ಕೂತ್ಕೊಳ್ಳಿ. ಬನ್ನಿ. ಆಯುಷ್ಮಾನ್ ಭವ. ಕೂತ್ಕೊಳ್ಳಿ ಗುರುಗಳೇ. ಗುರುಗಳೇ, ರೂಪಾರಾಣಿ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ. ಸರಿನಮ್ಮ. ರೂಪಾರಾಣಿ ಹಾಡು ನಿಮ್ಗೆ ತುಂಬಾ ಇಷ್ಟ ಅಂತ ಅನ್ಸತ್ತೆ ಗುರುಗಳೇ. ಹೌದು, ಇಷ್ಟ ಆಗುತ್ತೆ. ಅವಳು ತುಂಬಾ ಶ್ರದ್ಧೆಯಿಂದ ಹಾಡ್ತಾಳಲ್ವಾ, ಯಾಕಿಷ್ಟ ಆಗಲ್ಲ? ಏನು ಇಷ್ಟು ಲೇಟಾಗಿ ಬಂದ್ಯಲ್ಲ, ಯಾಕೆ ಲೇಟ್ ಆಯ್ತು? ಸರಿ ಬಿಡು, ಗುರುಗಳು ಬಂದು ಅಲ್ಲಿ ಕೂತಿದ್ದಾರೆ. ನಾನು ಹೋಗಿ ರೂಪಾರಾಣಿನ ಸ್ಟೇಜ್ ಮೇಲೆ ಕಳಿಸ್ತೀನಿ, ನೀನ್ ರೆಡಿಯಾಗಿರು. ಅಖಿಲ್ ಅವ್ರೆ, ನಿಮ್ಮನ್ನ ಅಂತ ಪರಿಸ್ಥಿತಿಯಲ್ಲೂ ಬಿಟ್ಟು ಬಂದಿದ್ದೀನಿ. ನನ್ನ ಕ್ಷಮಿಸ್ಬಿಡಿ. ಅತ್ತೆಗೋಸ್ಕರ ಹೀಗೆ ಹಾಡಾಡೋದು ತಪ್ಪಲ್ಲ ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ ಅಖಿಲ್ ಅವ್ರೆ. ಹೋಗು. ಎಲ್ರಿಗೂ ನಮಸ್ಕಾರ. ಹೀಗೆ ಗುರುಗಳ ಮುಂದೆ ಹೀಗೆ ಹಾಡು ಹೇಳೋ ಅವಕಾಶ, ಇಂಥ ಅದೃಷ್ಟನ ನನಗೆ ಕೊಟ್ಟಿದ್ದಕ್ಕೆ ಗುರುಗಳ ಪಾದ ಕಮಲಕ್ಕೆ ನಮಸ್ಕರಿಸುತ್ತಾ ಹಾಡನ್ನ ಶುರು ಮಾಡ್ತೀನಿ. ಇದೇನಿದು? ಗೌರಮ್ಮ ಯಾಕೆ ಸ್ಟೇಜ್ ಹಿಂದೆ ಮತ್ತೆ ಮತ್ತೆ ನೋಡ್ತಿದ್ದಾಳೆ? ಶ್ಯಾಮನ್ಗೋಸ್ಕರನ? ಶ್ಯಾಮ ಅಖಿಲ್ನ ಬಿಟ್ಟು ಹೇಗ್ ಬರ್ತಾಳೆ? ಗೌರಮ್ಮ ಹೆದರ್ಸ್ರೆ ಅಖಿಲ್ನ ಬಿಟ್ಟು ಬರ್ತಾಳೇನೋ ನೋಡ್ಬೇಕು. ಎಲ್ಲಿಗೆರಿ? ಅರ್ಜೆಂಟ್ ಕಾಲ್, ಮಾತಾಡ್ಬಿಟ್ಟು ಬರ್ತೀನಿ. ಕೃಷ್ಣ ಜಗಕ್ಕೆಲ್ಲ ಯುಗಗಳ ತೋರೋ ಕೃಷ್ಣಯ್ಯ, ಸನಾತನ ಫಲಗಳ ನೀಡೋ ಕೃಷ್ಣಯ್ಯ. ಹರೇ ಗೋಪಾಲ ಬಾಲ ಬಾರೋ ಗೋವಿಂದ ಬೃಂದ ಬಾರೋ ರಾಧ
ಡ್ಯಾಡಿ, ಅರುಣ್, ಅಖಿಲ್ ನಿದ್ರೆ ಮಾಡ್ತಿದ್ದಾನೆ ಡ್ಯಾಡಿ. ಓಕೆ ಓಕೆ. ನೀನೇನಪ್ಪ ಇಲ್ಲಿದ್ಯಾ? ಅದು ಅಖಿಲ್ ಜೊತೆಗಿದ್ದೀನಿ ಡ್ಯಾಡಿ. ಅಖಿಲ್ ಜೊತೆಲಿ ನೀನ್ ಯಾಕಿರ್ಬೇಕು? ಶ್ಯಾಮನಿರೋಕ್ ಹೇಳ್ದ್ವಲ್ಲ. ಅದು ಇಲ್ವಾ? ಶ್ಯಾಮ ಇಲ್ಲಿಲ್ವಾ? ಅಂದ್ರೆ ಡ್ಯಾಡಿ ಅದು ರೂಪಾರಾಣಿ ಹಾಡು ಕೇಳಬೇಕು ಅಂದ್ರೆ ನಾನೇ ಹೋಗು ಅಂತ ಹೇಳ್ದೆ. ಏನೋ ನಡೀತಿದೆ. ಓಕೆ, ಹಾಡು ಕೇಳಬೇಕು ಅಂದ್ರೆ ನೀನ್ ಕಳ್ಸ್ಕೊಟ್ಯಾ? ಹಾ, ಸರಿ ಬಿಡು, ಅಖಿಲ್ನ ಹುಷಾರಾಗಿ ನೋಡ್ಕೋ. ಓಕೆ ಡ್ಯಾಡಿ. ಅಖಿಲ್ನ ಒಂಟಿಯಾಗ್ಬಿಟ್ಟು ಶ್ಯಾಮ ಹಾಡು ಕೇಳೋಕ್ ಹೋದ್ಲು ಅಂದ್ರೆ ಏನು? ಸಮಥಿಂಗ್ ಇಸ್ ರಾಂಗ್. ಸರಿ ಆಯ್ತು, ಹುಷಾರಾಗಿ ನೋಡ್ಕೋ. ಬರ್ತೀನಿ. ಹಾ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಗೌರಮ್ಮ ಮಾತೆತ್ತಿದ್ರೆ ಸಾಕು ಸ್ಟೇಜ್ ಹಿಂದೆ ನೋಡ್ತಾಳೆ. ಅಂದ್ರೆ ಸ್ಟೇಜ್ ಹಿಂದೆ ಏನೋ ಇದೆ ಅಂತ ಆಯ್ತು. ನೋಡೋಣ. ಜನಹಿತದ ಮರ್ಮಗಳನೆ ಬಲು ಬಗೆಯಲಿ ತಿಳಿಸಿದವನು ಪ್ರತಿ ನಿಮಿಷವು ಪರವಶನ ಮಧುಸೂದನ. ಮನುಕುಲವನು ಸಲಹುವುದಕ್ಕೆ ಶುಭ ಜಯ ಪ್ರದಗೊಳಿಸುವುದಕ್ಕೆ ಕ್ಷಣ ಕ್ಷಣವನು ಸವೆಸುತ್ತ ಜನಮನ ಬೆಳಗಿದೆ ನೀ. ಇದೇನು ಸಡನ್ ಆಗಿ ಶ್ಯಾಮ ಹಾಡೋದ್ನ ನಿಲ್ಸ್ಬಿಟ್ಲು. ಇದೇನು ಮೈಕ್ ಇಲ್ಲ? ಅಷ್ಟರಲ್ಲಿ ಯಾರು ತೆಗೆದ್ರು? ಹೋಗ್ಲಿ ಬಿಡು. ಕೆಂಬಂದಿದ್ದಕ್ಕೆ ನಿಲ್ಸಿರೋ ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ರೂಪಾರಾಣಿ. ಸ್ವಲ್ಪ ನೀರು ಕುಡಿಯಮ್ಮ. ಏನ್ ಮಮ್ಮಿ, ಅವಳು ಹಾಡೋದೇ ನಿಲ್ಸ್ಬಿಟ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ವೇ. ಸರಿ ಬಿಡು, ಹಾಡು ಮುಗಿತಲ್ಲ, ನಾನೇ ಹೇಗಾದ್ರೂ ಮ್ಯಾನೇಜ್ ಮಾಡ್ತೇನೆ. ಎಲ್ರೂ ಕ್ಷಮಿಸ್ಬೇಕು. ಸಡನ್ ಆಗಿ ರೂಪಾರಾಣಿಗೆ ಕೆಂಬಂದಿದ್ದಕ್ಕೆ ಗಂಟ್ಲು ಸರಿಯಾಗಿಲ್ಲ. ಅದಕ್ಕೆ
ರೂಪಾರಾಣಿ ಹಾಡನ್ನ ಪೂರ್ತಿಯಾಗಿ ಹಾಡಕ್ಕಾಗ್ತಾ ಇಲ್ಲ. ದಯವಿಟ್ಟು ನೀವೆಲ್ಲರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರವಾಗಿಲ್ಲಮ್ಮ, ಹಾಡನ್ನು ಪೂರ್ತಿ ಮಾಡದೇ ಇದ್ರೂ ಪರವಾಗಿಲ್ಲ. ಹಾಡು ತುಂಬಾ ಚೆನ್ನಾಗೇ ಹಾಡಿದ್ಲು, ಸಾಕು. ವಸಂತ, ಮಹಾಮಂಗಳಾರತಿಗೆ ಸಮಯ ಆಗತ್ತಮ್ಮ, ಆ ಏರ್ಪಾಡು ಮಾಡೋಣ, ನಡೀರಿ. ಆಗ್ಲಿ ಗುರುಗಳೇ, ಬನ್ನಿ. ಬಾಮ್ಮ. ಸರಿ. ಅತ್ತೆ, ಮಾವ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಯಾವುದೋ ಫೋನ್ ಬಂತು ಅಂತ ಹೋದ್ರಮ್ಮ. ನಾವು ಹೋಗೋಣ ಬನ್ನಿ. ಹಬ್ಬ, ಅಂತೂ ಪಾರಾದ್ವಿ. ಹಾ ಸರಿ, ಸಡನ್ ಆಗಿ ಶ್ಯಾಮ ಹಾಡು ಹೇಳೋದನ್ನ ಯಾಕೆ ನಿಲ್ಸಿದ್ಲು ಅಂತ ತಿಳ್ಕೊಳ್ಳೋಣ ಬಾ. ಏನಾಯ್ತು ನಿನ್ಗೆ? ಯಾಕೆ ಸಡನ್ ಆಗಿ ಹಾಡೋದನ್ನ ನಿಲ್ಲಿಸ್ದೆ? ನಾನ್ ನಿಲ್ಸಿಲ್ಲ ಅಮ್ಮವ್ರೆ. ನಾನ್ ನಂಬೋದಿಲ್ಲ, ನೀನೇ ನಿಲ್ಸಿರ್ತೀಯ. ಗುರುಗಳ ಮುಂದೆ ನನ್ ಮರ್ಯಾದೆ ತೆಗಿಯೋಕೆ ಬೇಕು ಅಂತಾನೆ ಹಾಡನ್ನ ಮಧ್ಯದಲ್ಲಿ ನೀನೇ ನಿಲ್ಸಿರ್ತೀಯ. ಇಲ್ಲ ರೂಪಾರಾಣಿ, ನಾನ್ ಹಾಡಾಡೋದನ್ನ ನಿಲ್ಸಿಲ್ಲ, ಕೃಷ್ಣನ್ ಮೇಲಾಣೆ. ನೀನ್ ನಿಲ್ಲಿಸ್ಲಿಲ್ಲ ಅಂದ್ರೆ ಇನ್ಯಾರು ಬಂದ್ ನಿಲ್ಸಿದ್ರು? ಆ ಕೃಷ್ಣ ಬಂದ್ ನಿಲ್ಸದ್ನಾ? ಹೌದು ಹೌದು ಹೌದು. ಈ ಕೇಬಲ್ನ ಕಿತ್ತು ಆ ಹಾಡನ್ನ ನಾನೇ ನಿಲ್ಸಿದ್ದು. ಶ್ಯಾಮ ಕಂಠದಿಂದ ಬರ್ತಿರೋ ಹಾಡು ರೂಪಾ ರಾಣಿ ಕಂಠದಿಂದ ಹೊರಗೆ ಬರಬಾರದು ಅಂತಾನೆ ಈ ಕೇಬಲ್ನ ಕಿತ್ತು ನಾನೇ ಆ ಹಾಡು ನಿಲ್ಲಿಸಿದ್ದು. ನನ್ನ ಕ್ಷಮಿಸ್ಬೇಡಿ ಮಾವ. ನಾನ್ ಕ್ಷಮಿಸಿದ್ರು ನನ್ ಮಗ ಅಖಿಲ್ ನಿನ್ನ ಕ್ಷಮಿಸ್ತಾನೆ ಅನ್ಕೊಂಡಿದ್ಯಾ? ಸುಳ್ಳುಗಳು ಹೇಳೋರ್ನ, ಮೋಸ ಮಾಡೋರ್ನ ನೋಡಿದ್ರೇನೆ ಅಸಹ್ಯ ಪಟ್ಕೊಳ್ಳೋ ನಮ್ಮ ಅಖಿಲ್ ನಿನ್ನ ಕ್ಷಮಿಸ್ತಾನೆ ಅನ್ಕೊಂಡಿದ್ಯಾ? ನೀನ್ ಹೀಗೆ ಸುಳ್ಳುಗಳನ್ನ ಹೇಳ್ಕೊಂಡು ಇವ್ರ ಪ್ರೋಗ್ರಾಮ್ಗೆ ನೀನು ಹೋಗಿ ಹಾಡು ಹೇಳಿ ನಮ್ಮ ಕುಟುಂಬದವ್ರಿಗೆಲ್ಲ ಇಷ್ಟೊಂದು ಮೋಸ ಮಾಡ್ತಿರೋ ನಿನ್ನನ್ನ ನನ್ನ ಮಗ ಅಖಿಲ್ ಮಾತ್ರ ಅಲ್ಲ, ಯಾರು ಕ್ಷಮಿಸಲ್ಲ. ಮಾವ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಮೋಸ ಮಾಡ್ಬೇಕು ಅಂತ ಹೀಗ್ ಮಾಡಿದ್ದಲ್ಲ.